ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದನೂ ಕೆಲಸ ಅಂದರೆ ನೀರು ಬರ್ತಾಯಿತ್ತು, ನೀರು ಇಟ್ಕೊಳ್ಳೋದು, ಪಾತ್ರೆ ತೊಳೆಯೋದು, ಅದು ಇದು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರೋ ಅಷ್ಟರಲ್ಲಿ ನೋಡಿ 4:15. ಅಂದರೆ ಸ್ವಲ್ಪ ಯಾವುದೋ ಒಂದು ಸಾವಿತ್ತು, ಅಲ್ಲಿ ಸಾವಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ 4:15 ಆಯಿತು. ಅಂದರೆ ರಾತ್ರಿನೇ ಒಂದಷ್ಟು ಬ್ಲೌಸ್ ಕಟ್ ಮಾಡ್ಕೊಂಡಿದ್ನಲ್ಲ, ಇನ್ನೊಂದೆರಡು ಬ್ಲೌಸ್ ಕಟ್ ಮಾಡಿಕೊಂಡೆ. ಅಂದರೆ ಒಟ್ಟು 6 ಬ್ಲೌಸ್ ಇದೆ. 6 ಬ್ಲೌಸ್ ಈಗ ತೋರಿಸಿದ್ನಲ್ಲ, ಅದರಲ್ಲಿ ಯಾವುದೂ ಡಿಸೈನ್ ಇಲ್ಲ, ಎಲ್ಲ ಮಾಮೂಲಿನೇ ಸ್ಟಿಚ್ ಮಾಡುವಂಥದ್ದು, ಎಲ್ಲ ಲೈನಿಂಗ್ ಬ್ಲೌಸೇನೆ 6. ಅದಕ್ಕೆ ಎಲ್ಲನೂ ತೊಗೊಂಡೆ. ನೋಡೋಣ ಎಷ್ಟೋ, ಇವಾಗ 4:15 ಆಗಿತ್ತು ಟೈಮ್ ನಾನು ನಿಮ್ಗೆ ತೋರಿಸ್ದಾಗ. ಅಂದರೆ ಅದು ಫಾಸ್ಟ್ ಇದೆ, 4:15. ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಹೊಲಿಯೋಣ ಅಂದ್ಬಿಟ್ಟು ಎಲ್ಲ ತೊಗೊಂಡು ದಾರ ಹುಡುಕ್ತೀನಿ, ದಾರನೇ ಇಲ್ಲ. ಆವಾಗ ಏನಪ್ಪ ಮಾಡೋದು ಅಂದ್ಬಿಟ್ಟು ಯಾವುದೋ ಒಂದು ಮ್ಯಾಚ್ ಮಾಡಿದೆ, ಸುಮಾರಾಗಿ ಮ್ಯಾಚ್ ಮಾಡಿಕೊಂಡು ಹೊಲಿಯೋಣ. ಅಷ್ಟೊತ್ತಿಗೆ ದಾರ ತರ್ಸೋಕ್ಕೆ ಕಳ್ಸೋಣ ಅಂದರೆ ಮಳೆ ಬಂದುಬಿಡ್ತು. ಆಮೇಲೆ ಇನ್ನೇನಪ್ಪ ಮಾಡೋದು, ಸದ್ಯ ಸ್ಟಿಚ್ ಮಾಡ್ತಾ ಇರೋಣ ನೋಡೋಣ ಅಂದ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೆ. ಮತ್ತು ಮಧ್ಯದಲ್ಲಿ ಸ್ವಲ್ಪ ಕಸ್ಟಮರ್ ಒಂದು ಹುಡುಗಿ ಬಂದಿತ್ತು, ಒಂದು ಸ್ವಲ್ಪ ಡಿಸೈನ್ ಆಗಿರೋದು ಬೋಟ್ ನೆಕ್ ಡಿಸೈನಲ್ಲಿ ಕೇಳ್ತು. ಅರ್ಜೆಂಟ್ ಬೇಕಾಗಿತ್ತು ಆಂಟಿ, ಹೊಲ್ಕೊಡ್ತೀರಾ ಅಂತ. ಹೊಲ್ಕೊಡ್ತೀನಿ ತೊಗೊಬಾರಮ್ಮ ಅಂತ ಹೇಳಿದೆ. ಸರಿ ನಾಳೆ ತರ್ತೀನಿ ಅಂದ್ಕೊಂಡು ಹೋಯ್ತು ಹುಡುಗಿ. ಡಿಸೈನ್ ತೋರಿಸ್ಬಿಟ್ಟು ಸರಿ ತೊಗೊಂಬ ಹೊಲ್ಕೊಡ್ತೀನಿ ಅಂದೆ. ಹಿಂಗೆ ಇದು ಮುಗಿಸೇಬೇಕು ಇವತ್ತು. ಒಂದು ಡಿಸೈನ್ ಇಲ್ಲದೆ ಇರೋದ್ರಿಂದ ಬೇಗನೆ ಮುಗಿಸೋಣ ಅಂದ್ಬಿಟ್ಟು ಚಾಲೆಂಜ್ ತೊಗೊಂಡು ಸ್ಟಿಚ್ ಮಾಡ್ತಾ ಇರುವಂಥದ್ದು. ಆದರೂ ಮಧ್ಯದಲ್ಲಿ ಕಸ್ಟಮರ್ ಬರ್ತಾ ಇರ್ತಾರೆ. ಆಮೇಲೆ ಮನೆ ಕೆಲಸ, ಕಾಫಿ ಮಾಡು, ಟೀ ಮಾಡು, ಅವ್ರು ಬಂದರು ಇವ್ರು ಬಂದರು, ಮಳೆ ಬಂತು, ಬಟ್ಟೆ ಎತ್ತಾಕು, ಇದೇ ಕೆಲಸಗಳಾಗ್ಬಿಡುತ್ತೆ. ಆಮೇಲೆ ಇನ್ನೇನು ಮಾಡೋದು ಹೋಗಲಿ ಅಂದ್ಬಿಟ್ಟು ಹೆಂಗೋ ಮಾಡೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಸ್ಟಿಚ್ ಮಾಡ್ತಾಯಿದ್ದೀನಿ. ಎಷ್ಟು ಬ್ಲೌಸ್ ಆಗುತ್ತೆ ಅಂತ ನಾನು ಬೆಳಗ್ಗೆಗೆ ನಿಮಗೆ ವಿಡಿಯೋ ತೋರಿಸ್ತೀನಿ. ಆ ಬ್ಲೌಸ್ಗಳ್ದು ಪ್ರೈಸ್ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ, ಇವು 6 ಬ್ಲೌಸು ಸ್ಟಿಚ್ ಮಾಡೋದನ್ನ ಇಲ್ವಾ ಅನ್ನೋದನ್ನು ನಾನು ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಇವತ್ತೇನಪ್ಪ ಅಂದರೆ ಟಾಪಿಕ್ಕು ಹೆಣ್ಮಕ್ಳ ಬಗ್ಗೆ ಒಂದಿಷ್ಟು ಮಾತಾಡೋಣ ಬನ್ನಿ. ಏನಪ್ಪ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಏನಿರುತ್ತೆ ಅನ್ಕೋತಾ ಇರ್ಬೋದು ನೀವು. ಏನೂ ಇಲ್ಲ. ಹೆಣ್ಮಕ್ಳಿಗೆ ಇವಾಗ ನಿಮ್ಮ ಮನೇಲಿ ಒಂದು ಹೆಣ್ಮಗು ಇದೆ ಅಂದರೆ ಅವ್ರಿಗೆ ಒಂದು ಟೈಲರಿಂಗ್ನ ಕಲಿಸಿ. ಅವ್ರು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಓದ್ತಿದ್ದಾರೆ ಅಂದರೆ ಓದಲಿ. ಅದು ಓದನ್ನು ಬಿಡಿಸ್ಬಿಟ್ಟು ನೀವು ಟೈಲರಿಂಗ್ ಕಲಿಸಿ ಅಂತ ನಾನು ಹೇಳಲ್ಲ. ಓದಿನ ಜೊತೆಗೆ ಇದನ್ನು ಕೈ ಕೆಲಸ ಕಲಿಸಿ, ಓಕೆನಾ. ಯಾಕೆಂದರೆ ನಿಮಗೂ ಎಲ್ಪ್ ಆಗುತ್ತೆ. ಮತ್ತು ಅವರು ಇವಾಗ ಅಕಸ್ಮಾತ್ ಹೊಸ ಬಟ್ಟೆಗಳು ತೊಗೊಂಡಾಗ ಆಲ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ, ಆ ಥರ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋಕ್ಕೂ ಎಲ್ಪ್ ಆಗುತ್ತೆ, ಓಕೆನಾ. ಇವಾಗ ನಿಮ್ಮ ಮನೇಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಮುಖ್ಯವಾಗಿ ಹೆಣ್ಮಕ್ಳಿಗೆ ಜಾಸ್ತಿ ಇವಾಗ ಒಂದು ಕಲ್ತಿದ್ರೆ ಇನ್ನು ಮನೇಲೇ ಏನಾದರೂ ಮಾಡ್ಕೋಬೋದು ಅನ್ನೋ ಒಂದು ಇದು, ಓಕೆನಾ. ಈ ಗಂಡು ಮಕ್ಕಳೇನೋ ಬೇರೆ ಬೇರೆ ಕಡೆ ಆ ಕೆಲಸ ಈ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳು ಮಾಡ್ತಾರೆ, ಆದರೆ ಒಂದೊಂದು ಕಡೆ ಒಂದೊಂದು ಮನೇಲಿ ಹೊರಗಡೆ ಕಳಿಸಲ್ಲ. ಅಂಥ ಟೈಮಲ್ಲಿ ಈ ಟೈಲರಿಂಗ್ ಕೆಲಸ ಕೈ ಹಿಡಿಯುತ್ತೆ, ಓಕೆನಾ. ನೀವು ಚೆನ್ನಾಗೇ ಓದಿಸಿ, ಏನು ಓದಿಸ್ತೀರೋ ಓದೋದ್ರ ಜೊತೆಗೆ ಇದನ್ನು ಸ್ವಲ್ಪ ಟಚ್ ಕೊಡಿ, ಓಕೆನಾ. ನೀವು ಟೈಲರ್ಗಳಾಗಿದ್ದರೆ ಟಚ್ ಕೊಡಿ. ಟೈಲರ್ ಆಗದೇ ಇದ್ರೂ ಒಂದು ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಂಡ್ಬಿಟ್ಟು ಸಂಡೇ ಒಂದಿನ ಒಂದು 10 ನಿಮಿಷ ಕೂತ್ಕೊಂಡು ನಿನ್ನ ಬಟ್ಟೆ ನೀನು ಹೊಲ್ಕೋ. ಈಗೆಲ್ಲ ಯೂಟ್ಯೂಬ್ ಇದೆ, ಫೋನಲ್ಲೇ ನೋಡಿಕೊಂಡು ಕಲ್ತ್ಕೋಬೋದು. ಬರೀ ಸ್ಟಿಚ್ ಹಾಕಕ್ಕೆ ಬಂದರೆ ಸಾಕು, ಓಕೆನಾ. ನಿಮ್ಮ ಬಟ್ಟೆ ನೀವೇ ಸ್ಟಿಚ್ ಮಾಡ್ಕೋಬೋದು. ಎಲ್ಲಿ ನಿಮಗೆ ಟೈಟು ಲೂಸು ನೋಡ್ಕೊಂಡು ಒಂಚೂರು ಟಕ್ಕಿಡ್ಕೋಬೋದು. ಈ ಥರ ಒಂದಷ್ಟು ಬೆನಿಫಿಟ್ಗಳಿದೆ, ಓಕೆನಾ. ನೀವೇ ಹೆಣ್ಣು ಮಕ್ಕಳಿಗೆ ಈ ಥರ ಒಂದು ಕೆಲಸನ ಕಲಿಸ್ಬಿಟ್ರೆ ಮುಂದಕ್ಕೆ, ಇವಾಗ ಹಿಂಗೇ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ನೀವು ಎಷ್ಟೇ ಓದಿದರೂ ಮುಂದಕ್ಕೊಂದಿನ ಮನೇಲೇ ಕೆಲಸ ಮಾಡಬೇಕಾಗುತ್ತೆ. ಆಚೆ ಹೊರಗಡೆ ಕಳಿಸಲ್ಲ ಅಂದಾಗ ಈ ಕೆಲಸ ನಿಮಗೆ ಕೈ ಹಿಡಿಯುತ್ತೆ, ಓಕೆನಾ. ಅಂದರೆ ಇವತ್ತಿದ್ದಂಗೆ ನಾಳೆ ಇರ್ತೀವಿ ಅನ್ನೋ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಮನೇಲಿ ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ಟೈಲರಿಂಗ್ ಟಚ್ನ ಕೊಡಿ, ಓಕೆನಾ. ಹೆಣ್ಣು ಮಕ್ಕಳು ಎಷ್ಟು ಸ್ಟ್ರಾಂಗು ಅನ್ನೋದಕ್ಕೆ ಈ ಟೈಲರಿಂಗ್ ಕೆಲಸ ಕಲ್ತ್ಕೊಂಡು ಅವ್ರು ನಿಭಾಯಿಸೋದೇ ಒಂದಿದು ಸ್ಟ್ರಾಂಗು, ಓಕೆನಾ. ಇವಾಗ ನಾವೇ ಮಾಡ್ತಾಯಿದ್ದೀವಲ್ವ ಟೈಲರಿಂಗ್ ಕೆಲಸದ ಜೊತೆಗೆ ಮನೆ ಕೆಲಸ. ಇವಾಗ ನಾನು ಹೇಳಿಲ್ಲ, ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಸಾವಿತ್ತು, ಬಂದು ಬೇಗ ಹೊಲಿಯೋಣ ಅಂದ್ಕೊಂಡೆ, ಸಾವಿತ್ತು. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೂ ನೋಡಿಕೊಂಡು ಬಂದು ಆಮೇಲೆ ಮತ್ತೆ ಮನೆ ಕೆಲಸ, ಪಾತ್ರೆ ತೊಳೆದು ನೀರು ಹಿಡ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಆಮೇಲೆ ಹೊಲಿಯೋಕೆ ಕೂತ್ಕೋತಾ ಇರೋದು, ಓಕೆನಾ. ಆ ಥರ ಹೆಣ್ಮಕ್ಳು ಯಾವತ್ತಿದ್ರೂ ಸ್ಟ್ರಾಂಗ್ ಅಲ್ವಾ. ಹಂಗಾಗಿ ನಿಮ್ಮ ಹೆಣ್ಮಕ್ಳನ್ನ ಈಗಿನಿಂದನೇ ಸ್ಟ್ರಾಂಗ್ ಮಾಡಿ, ಓಕೆನಾ. ಯಾವುದೇ ಕೆಲಸ ಆದರೂ ಅವ್ರು ಮಾಡ್ತೀನಿ ಅಂತ ತಯಾರಾಗಿರಬೇಕು, ಓಕೆನಾ. ಇವಾಗ ಮುಂದೆ ಚೆನ್ನಾಗಿ ಓದಿ ಕೆಲಸ ಸಿಕ್ಕಲಿ, ನಾವು ಬೇಡ ಅಂತ ಹೇಳಲ್ಲ. ಅಕಸ್ಮಾತ್ ಮುಂದಕ್ಕೊಂದಿನ ಆಗಲಿಲ್ಲಪ್ಪ ಕೆಲಸ, ಅದಾಗಲಿಲ್ಲ ಅಂದಾಗ ಧೈರ್ಯ ಇರಬೇಕು. ಈ ಕೆಲಸನಾದರೂ ನಾನು ಮನೇಲಿ ಮಾಡ್ಕೊಂಡಿರ್ತೀನಿ, ಇಲ್ಲ ನಮ್ಮ ಬಟ್ಟೆ ನಾವು ಹೊಲ್ಕೊಳಕ್ಕಾದ್ರೂ ಒಂದು ದಾರಿ ಆಗುತ್ತೆ,
ಓಕೆನಾ. ಇವಾಗ ನೀವು ಮದುವೆ ಮಾಡಿಕೊಟ್ಟಾಗ ಆ ಮನೆಗಳಲ್ಲಿ ಹೆಂಗಿರುತ್ತೋ ಹೆಂಗೆ ಆ ಮನೆಗಳ ಪರಿಸ್ಥಿತಿಗಳು ಹೇಗಿರುತ್ತೋ ಗೊತ್ತಿರಲ್ಲ. ಇವಾಗ ಎಲ್ಲ ಮನೆಗಳಲ್ಲೂ ಕೆಲ್ಸಕ್ಕೆ ಕಳಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಓಕೆನಾ. ಯಾಕೆಂದರೆ ನನ್ನ ಫ್ರೆಂಡ್ ಮಗಳನ್ನೇ ಅವ್ರು ಚೆನ್ನಾಗಿ ದುಡ್ಡಿರೋರೇನೆ, ಅಂದರೆ ದೊಡ್ಡ ಕುಳನೇ, ಗೌಡಾಸು. ಆದರೆ ಆ ಹುಡುಗಿ BCA ಮಾಡಿದ್ದೆ. ಆದರೆ ಅವರು ಮದುವೆಗೆ ಮುಂಚೆನೇ ಹೇಳ್ಬಿಟ್ರು, ಕೆಲ್ಸಕ್ಕೆ ನಾವು ಕಳ್ಸಲ್ಲ, ಏನಿದ್ರು ಮನೇಲಿ ಮಾಡ್ಕೊಂಡಿರ್ಬೇಕು, ಓದಲಿ ನಾವು ಬೇಡ ಅಂತ ಹೇಳಲ್ಲ, ಆದರೆ ಕೆಲ್ಸಕ್ಕೆ ಮಾತ್ರ ಕಳ್ಸಲ್ಲ ಅಂದರು. ಇದು ಉದಾಹರಣೆಗೆ ಹೇಳ್ತಾ ಇರೋದು, ನನ್ನ ಕಣ್ಮುಂದೆನೇ ನಡೆದಿರುವಂಥದ್ದು. ಇವಾಗ ಅವ್ರ ಮನೆ ವಸ್ತು ಅವ್ರೇನೋ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆದರೆ ಓದಿ ಏನು ಪ್ರಯೋಜನ ಅಲ್ವಾ? ಅಷ್ಟೊಂದು ಅಮೌಂಟ್ ಕೊಟ್ಟು ಓದಿಸಿ ಮಾಡಿ ಅಷ್ಟು ಚೆನ್ನಾಗಿ ಓದಿ ಒಂದು 3 ಕಾಸು ಸಂಪಾದನೆ ಮಾಡೋಕ್ಕೆ ಅದು ದಾರಿ ಇಲ್ಲ ಅಂದಾಗ ವೇಸ್ಟ್ ಅದು ಅಲ್ವಾ? ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಓದಿಸೋದನ್ನು ಓದಿಸಿ, ಅದ್ರ ಜೊತೆಗೆ ಈ ಟೈಲರಿಂಗ್ನು ಟಚ್ ಕೊಡಿ. ಓಕೆನಾ. ಇದನ್ನು ನೀವು ಮುಂದೆ ಒಂದಿನ ನೆನೆಸ್ಕೋಬೋದು. ನೀವು ಈ ವಿಡಿಯೋದಲ್ಲಿ ನೋಡಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಕಲಿಸ್ದಾಗ ಮುಂದೆ ಒಂದಿನ ಈ ಸಿಸ್ಟರ್ ಒಬ್ರು ಹಿಂಗೆ ವಿಡಿಯೋ ಹಾಕಿದ್ರು, ಅದು ನೋಡಿ ನಾನು ಕಲಿಸಿದೆ, ಇವತ್ತು ಅವ್ರಿಗೆ ಎಷ್ಟು ಉಪಯೋಗ ಆಗ್ತಾಯಿದೆ ಅಲ್ವಾ ಅಂತ ನೆನೆಸ್ಕೋತೀರ ನೀವು. ಓಕೆನಾ. ಇದನ್ನ ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಂದಿನ ಟೈಲರಿಂಗ್ ಕಲಿಬೇಕಾದ್ರೆ ಹಂಗೆ ಅನ್ನಿಸ್ತು ನನಗೆ. ನಮ್ಮ ಸಿಸ್ಟರ್ ಒಬ್ಬರು, ನಮ್ಮ ದೊಡ್ಡಮ್ಮನ ಮಗಳು ಹೋಗ್ತಾಯಿದ್ರು. ಅವ್ರು ಆಲ್ರೆಡಿ 1 ತಿಂಗಳು ಆಗ್ಬಿಟ್ಟಿತ್ತು ಹೋಗಿ ಕಲ್ತ್ಕೊಳ್ಳೋಕ್ಕೆ. ನಮ್ಮಮ್ಮ ಕೇಳಿದ್ರು, ನೀನು ಹೋಗಂಗಿದ್ರೆ ಹೋಗು, ಅವ್ರು ಹೋಗ್ತಾ ಇದ್ದಾರೆ ಅಂತ. ಆವಾಗ ನಾನು ನೆನೆಸ್ಕೊಂಡಿದ್ದೆ ನಾನು ಹಂಗೆ. ಇವಾಗ ನಾವು ಬೇಡ ಅಂತ ಸುಮ್ಮನಾಗಿ ಹೋಗ್ತೀವಿ. ಅವ್ರು ಕಲ್ತ ಮೇಲೆ ಅಯ್ಯೋ ನಾನು ಕಲಿಬೇಕಿತ್ತು ಅನ್ನಿಸ್ಬಾರ್ದಲ್ಲ ಅನ್ನೋದಕ್ಕೋಸ್ಕರ ನಾನು ಜಾಯ್ನ್ ಆಗಿಬಿಟ್ಟೆ. ಓಕೆನಾ. ಅದಕ್ಕೋಸ್ಕರ ಇವಾಗ ಇದ್ರ ಜೊತೆ ಕಲಿಸಿ, ಏನು ತೊಂದರೆ ಇಲ್ಲ. ಇದಕ್ಕೇನು ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ಒಂದು ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಹೇಳಿ, ಕಲ್ತ್ಕೋ, ನಿಮ್ಮ ಬಟ್ಟೆಗಳು ನೀನು ಹೊಲ್ಕೊಳ್ಳೋದು ಅರ್ಧಾಗಿರೋದು. ಇವಾಗೆಲ್ಲ ಸುಮ್ಮನೆ ತೊಗೊಂಡೋಗಿ ಅಂಗಡಿಗೆಲ್ಲ ಕೊಟ್ಟು ಇವಾಗ ಹುಡಿಕೊಂಡು ಹೋಗಬೇಕು, ಆಮೇಲೆ ಸರಿ ಟೈಮ್ ಕೊಡಲ್ಲ, ಆಮೇಲೆ ಆಲ್ಟ್ರೇಷನ್ ಮಾಡೋರಿಗೆ ಕೊಡಬೇಕು. ಇವಾಗ ಮಾಮೂಲಿ ಬ್ಲೌಸ್ಗೋ ಸ್ಟಿಚ್ ಮಾಡೋರು ತಗೊಳ್ಳಲ್ಲ, ಹೀಗೆಲ್ಲ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಥರದ ಒಂದು ತಿಳುವಳಿಕೆ ಹೇಳಿ ಅವ್ರಿಗೆ. ಒಂದು ಸ್ವಲ್ಪ ಟೈಲರಿಂಗ್ನ ಕಲ್ತ್ಕೊಳ್ಳೋಕ್ಕೆ ಟಚ್ ಕೊಡಿ. ಓಕೆನಾ. ಟೈಲರಿಂಗ್ ಆಗ್ಬೋದು, ಬ್ಯೂಟಿಷಿಯನ್ ಅಂದರೆ ಐಬ್ರೋ ಮಾಡೋದು, ಫೇಶಿಯಲ್ ಮಾಡೋದು, ಸಿಂಪಲ್ಲಾಗಿರೋದು, ಆ ಥರ ಸಣ್ಣದನ್ನೆಲ್ಲ ಕಲಿಸ್ಬೋದು. ಅದನ್ನು ಮನೇಲೇ ಮಾಡ್ಕೊಬೋದು. ಇವಾಗ ನಿಮ್ಮ ಫ್ರೆಂಡ್ಸ್ಗಳ್ಗೇ ಒಂದಷ್ಟು ಜನಕ್ಕೆ ಐಬ್ರೋ ಮಾಡಿದ್ರೆ ಈಗ ಹೆಂಗಿಲ್ಲ ಅಂದರೂ 50 ರೂಪಾಯಿ ತೊಗೋತಾರೆ ಒಂದು ಐಬ್ರೋ ಮಾಡೋಕ್ಕೆ. ಹಂಗಾಗಿ ಒಂದು 30 ರೂಪಾಯಿ ತೊಗೋತೀನಿ, 40 ರೂಪಾಯಿ ತೊಗೋತೀನಿ ಅಂದರೆ ಒಂದು 10 ರೂಪಾಯಿ ಕಡಿಮೆ ಅಂದಾಗ ಬಂದೇ ಬರ್ತಾರೆ. ಓಕೆನಾ. ಹಂಗೆ ಸಿಂಪಲ್ಲಾಗಿರೋದನ್ನು ಕಲಿಸಿ. ನೀವು ಓದೋದು ಓದಲಿ, ಇದೂ ಕಲ್ತ್ಕೊಳ್ಳಿ. ಓಕೆನಾ. ಆ ಥರ ಮಾಡಬೇಕು. ಈಗಿಂದ ನಾವು ಅವ್ರನ್ನ ದೃಢವಾಗಿ ನಿಂತ್ಕೊಳ್ಳೋಕ್ಕೆ ಸ್ಟ್ರಾಂಗಾಗಿ ಮಾಡಬೇಕಾಗುತ್ತೆ ಹೆಣ್ಮಕ್ಳನ್ನ. ಈಗಿನ ಹೆಣ್ಮಕ್ಳಂತೂ ನಮ್ಮ ಥರ ಮೊದಲ ಥರ ಸ್ಟ್ರಾಂಗ್ ಇಲ್ಲ. ಒಂಚೂರು ಏನೇ ಅಂದರೂ ಅಳೋದು, ಅಂತ ಹತ್ಕೊಂಡು ಕೂತ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಈ ಥರ ಮಾಡ್ತಾಯಿರ್ತಾರೆ. ಓಕೆನಾ. ಯಾಕೆಂದರೆ ನಮ್ಮ ಮನೇಲಿ ಒಂದು ಹುಡುಗಿ ಇದೆ, ನಾನು ಅದು ನೋಡಿನೇ ನನಗೆ ಅಭ್ಯಾಸ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಆ ಥರ ನಿಮ್ಮ ಮಕ್ಕಳನ್ನ, ಯಾಕೆಂದರೆ ನನ್ನ ಮಗಳಿಗೆ ನಾನು ಕಲ್ಸೋಕ್ಕೆ ಟ್ರೈ ಮಾಡಿದೆ, ಆದರೆ ಅವಳು ಕಲ್ತಿಲ್ಲ. ಆದರೆ ನನ್ನ ಮಗನಿಗೆ ಇವಾಗ ಅವನು ಅದೇ ಇದಕ್ಕೆ ಸೇರಿಸಿದ್ದು. ಆದರೆ ಅದು ಎಲ್ಲೆಲ್ಲೋ ಹೋಗಿ ಹೆಂಗೆಂಗೋ ಹೋಗ್ತಾಯಿದೆ. ಅಂದರೆ ಅಪೆರಲ್ ಡಿಸೈನ್ಸ್ ಅಂದರೆ ಫ್ಯಾಬ್ರಿಕ್ ಇದಕ್ಕೆ ಸೇರಿಸಿದ್ದು. ಆದರೆ ಅವನಿಗೂ ಇಂಟ್ರೆಸ್ಟ್ ಇಲ್ಲ, ಆದರೂ ಕಲಿಸಿದ್ದೀನಿ, ಸ್ವಲ್ಪ ಕಲ್ತಿದ್ದಾನೆ. ನೋಡೋಣ ಇನ್ಮೇಲೆ ಸ್ವಲ್ಪ ಅವನಿಗೆ ಇದರಲ್ಲೇ ಟಚ್ ಕೊಟ್ಟು ಏನಾದರೂ ಮಾಡಿ ಅವನ ಈ ದಾರಿಗೆ ತರಬೇಕು ಅಂತ ನಾನು ನೋಡ್ತಾ ಇದ್ದೀನಿ. ಓಕೆನಾ. ಹಾಗಾಗಿ ಹೆಣ್ಮಕ್ಳಿಗಂತೂ ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗೆ ಇದನ್ನು ಕಲಿಸಿ ಅವ್ರನ್ನ ಸ್ಟ್ರಾಂಗ್ ಮಾಡಿ. ಓಕೆನಾ. ಇವತ್ತು ಈ ವಿಡಿಯೋ ನೋಡಿ ನೀವು ಅವ್ರನ್ನ ಕಲ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಂದಕ್ಕೊಂದಿನ ನೀವು ನೆನೆಸ್ಕೋತೀರ. ಓಕೆನಾ. ಹಂಗಾಗಿ ನಾನು ಹೇಳೋದಿಷ್ಟೇ, ಯಾವುದೇ ಆದರೂ ಅಷ್ಟೇ ಹೆಣ್ಮಕ್ಳಿಗೆ ಎಲ್ಲನೂ ಕಲ್ತಿರಬೇಕು. ಇದು ಟೈಲರಿಂಗ್ ಅಂತ ಅಲ್ಲ, ನಾನು ಹೇಳ್ದಂಗೆ ಆ ಥರ ಸಣ್ಣ ಪುಟ್ಟದ್ದೆಲ್ಲನೂ ಕಲಿತು ಓದೋದು ಬಿಟ್ಬಿಟ್ಟು ಇವೆಲ್ಲನೂ ಮಾಡಿ ಅಂತ ನಾನು ಹೇಳಲ್ಲ. ಓದೋದ್ರ ಜೊತೆಗೂ ಇದನ್ನು ಟಚ್ ಕೊಡ್ತಾ ಬರಬೇಕು. ಓಕೆನಾ. ಎಲ್ಲನೂ ಮಾಡ್ತಾ ಕಲಿತಾ ಬಂದಾಗ ಮುಂದಕ್ಕೊಂದಿನ ಯಾವತ್ತಾದರೂ ಒಂದಿನ ಹೆಲ್ಪ್ ಆಗುತ್ತೆ ಇದು. ಓಕೆನಾ. ಆಗೋದಿಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಓಕೆನಾ. ಇದರಿಂದ ಏನು ಲಾಸ್ ಅಂತೂ ಏನೂ ಆಗೋಲ್ಲ. ಕಲಿತ್ರೆ ಅವ್ರಿಗೊಂದು ವಿದ್ಯೆ. ಇವಾಗ ಎಲ್ಲ ಥರದ ವಿದ್ಯೆನೂ ಕಲ್ತಿರೋರು ಎಷ್ಟು ಜನ ಇರಲ್ಲ ಹೇಳಿ. ಹಾಗೆ ಇದು ಒಂದು ವಿದ್ಯೆ ಕಲ್ತ್ಕೊಂಡಂಗೆ ಆಗುತ್ತೆ. ಮುಂದಕ್ಕೆ ಅಕಸ್ಮಾತ್ ಏನಕ್ಕಾದ್ರೂ ಉಪಯೋಗ ಆದಾಗ ಮಾಡ್ಕೋಬೋದು. ಇಲ್ಲಾಂದರೆ ಪರವಾಗಿಲ್ಲ, ನಿಮ್ಮ ಬಟ್ಟೆಗಳು ಹೊಲ್ಕೊಳಕ್ಕಾದ್ರೂ ಆಗುತ್ತೆ ಬಿಡಿ ಅಲ್ವಾ. ಇವಾಗ ನಿಮ್ಮ ಬಟ್ಟೆಗಳು, ನಿಮ್ಮ ಅವ್ರ ಅಪ್ಪ ಅಮ್ಮ ಅವ್ರ ಬಟ್ಟೆ, ಅಕ್ಕ ತಂಗಿರ ಬಟ್ಟೆಗಳನ್ನಾದರೂ ಹೊಲ್ಕೋಬೋದು ಅಲ್ವಾ. ಅದ್ರಿಂದ ಲಾಸ್ ಏನೂ ಆಗೋಲ್ಲ. ಆಮೇಲೆ ಹೊಸ ಬಟ್ಟೆಗಳು ಆಲ್ಟ್ರೇಷನ್ ಮಾಡ್ಕೊಳ್ಳೋದು, ಈ ಥರದಕ್ಕೆಲ್ಲ ಹೆಲ್ಪ್ ಆಗುತ್ತೆ.
ಈ ರೀತಿ ನೀವು ಹೆಣ್ಮಕ್ಳನ್ನ ಸ್ಟ್ರಾಂಗ್ ಮಾಡಿ ಕಲಿಸಿ. ಇದನ್ನು ನಾನು ಹೇಳ್ಬೇಕು ಅಂತ ಅನ್ನಿಸ್ತಾನೆ ಇತ್ತು. ತುಂಬ ಜನ ಇವಾಗ ನನ್ನ ತಂಗಿ ಮಗಳಿಗೆ ಅದಕ್ಕೆ ನಾನು ಹಳೆ ಮಿಷಿನ್ ಕೊಟ್ಟಿದ್ದೀನಿ. ಅವಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಹಂಗಾಗಿ ಸ್ವಲ್ಪ ಟಚ್ ಹೊಲಿಯೋಕ್ಕೆ ಬಂದುಬಿಟ್ರೆ ಆಟೋಮೆಟಿಕ್ಕಾಗಿ ಆಮೇಲೆ ಸ್ವಲ್ಪ ಹೊಲ್ಕೊಂಡ್ರೆ ಸಾಕು. ಅವಳು ಅದೇ ಅನ್ಕೋತಾ ಇದ್ಲು, ನಿಮ್ಮ ಮನೆಗೆ ತೊಗೊಂಬರ್ಬೇಕು ಹೊಲ್ಕೊಡು ಅಂತ. ಇವಾಗ ಮಿಷಿನ್ ಇದ್ದರೆ ನಾನೇ ಹೊಲ್ಕೋತೀನಿ ಬಿಡು, ಫ್ರೀ ಆದಾಗೆಲ್ಲ ಅವಳ ಕೈಲೇ ಹೊಲಿಸ್ತೀನಿ ಅಂತ ನನ್ನ ತಂಗಿ ಹೇಳ್ತಾ ಇರ್ತಾಳೆ. ಹಂಗಾಗಿ ಅದಕ್ಕೋಸ್ಕರ ಒಂದು ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಳ್ಳಿ, ಚಿಕ್ಕದೇ ತಗೊಂಡು ಆ ಥರ ನಿಮ್ಮ ಬಟ್ಟೆಗಳ್ನಾದ್ರೂ ಹೊಲ್ಕೊಬೋದು. ಆಮೇಲೆ ಅದನ್ನೇ ನೀವು ಬಿಸ್ನೆಸ್ ಥರ ಇಂಪ್ರೂವ್ ಮಾಡ್ಕೊಂಡು ಬೇಕಂದರೆ ದೊಡ್ಡದಾಗಿ ಮಾಡ್ಕೊಬೋದು. ಓಕೆನಾ? ನೀವು ಯೂಟ್ಯೂಬಲ್ಲೇ ನೋಡಿರ್ಬೋದು, ತುಂಬ ಸಿಗ್ತಾರೆ. ಓದಿದ್ರೂ ಕೂಡ ಅವರು ಈ ಥರ ಒಂದು ಟೈಲರಿಂಗ್ ಶಾಪ್ ಇಟ್ಕೊಂಡು ಟೈಲರಿಂಗ್ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ. ಓಕೆನಾ? ನಾನು ಅವ್ರ ಹೆಸರೆಲ್ಲ ಹೇಳಕ್ಕೆ ಹೋಗಲ್ಲ. ಆದರೆ ಈ ಥರ ನೋಡಿ ನಮಗೆ ಒಂಥರ ಅನಿಸುತ್ತೆ, ಅಯ್ಯೋ ಎಷ್ಟು ಓದಿದ್ರೂ ಈ ಥರದ್ದು ಮನೇಲೇ ಮಾಡ್ಕೋಬೋದು, ಇದರಿಂದನೂ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು, ಮಕ್ಕಳು ನೋಡ್ಕೋಬೋದು, ಫ್ಯಾಮಿಲಿ ನೋಡ್ಕೋಬೋದು ಅಂತ ಈ ಥರ ನೀವು ನೋಡಿದರೆ ಗೊತ್ತಾಗುತ್ತೆ. ಅದನ್ನ ನೋಡೇ ನಾನು ಹೇಳ್ತಾ ಇರೋದು. ಹಂಗಾಗಿ ಸ್ವಲ್ಪ ಟಚ್ ತೊಗೊಳ್ಳಿ. ಓಕೆನಾ? ಈಗಂತೂ ತುಂಬ ದಾರಿಗಳಿದ್ದಾವೆ. ನೀವು ಒಂದೇ ದಾರಿಲಿಲ್ಲ. ನೀವು ಮಿಷಿನ್ ತೊಗೊಂಡ್ರೆ ನೀವು ಫೋನಲ್ಲೇ ನೋಡ್ಕೊಂಡು ಸ್ವಲ್ಪ ಟಚ್ ತೊಗೋಬೋದು. ಅಂದರೆ ಸ್ಟಿಚಿಂಗ್ ಮಾಡೋದನ್ನ ಕಲಿಬೋದು. ಓಕೆನಾ? ಹಂಗಾಗಿ ಒಂದು ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಂಬಿಟ್ರೆ ಸಾಕು, ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಓಕೆನಾ? ಹಂಗಾಗಿ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹೆಣ್ಮಕ್ಳ ಭವಿಷ್ಯ ಓದುತ್ತಾ ಇರಲಿ, ಅದ್ರ ಜೊತೆಗೆ ಈ ಥರ ಟೈಲರಿಂಗ್ನು ಟಚ್ ಕೊಡಿ. ಓಕೆನಾ? ಹಂಗೆ ಓದಿ ಅಂಥ ಟೈಮ್ ಬಂದಾಗ ಆ ಥರನೂ ಮಾಡ್ಕೋಬೋದು. ಇವಾಗ ಗೌರ್ಮೆಂಟ್ ಜಾಬ್ಗಿಂತ ಇದರಲ್ಲಿ ಏನೂ ಕಡಿಮೆ ಇಲ್ಲ. ನೀವು ನೋಡಿರ್ಬೋದು, ಇದರಲ್ಲೂ ಸುಮಾರು ಒಂದು 2-3 ಜನ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡೋದು, ಆ ಥರದ್ದೆಲ್ಲ ನೋಡಿದ್ದೀನಿ ನಾನು. 4-5 ಜನ ಕೆಲಸದವ್ರು ಇಲ್ಲೇ ನಮ್ಮ ಲೈನಲ್ಲೇ ಇದೆ. ಫುಲ್ಲು ದೊಡ್ಡ ಅಂದರೆ ಮನೆಯೇ ಓನರ್ ಹೊಲಿಯಲ್ಲ ಅವರು. ಫುಲ್ಲು 4-5 ಜನನ ಕೆಲಸದವ್ರನ್ನ ಇಟ್ಕೊಂಡು ಬೋಟಿಗೆ ಇಟ್ಕೊಂಡಿದ್ದಾರೆ. ಅಂದರೆ ಅವ್ರು ಕೆಲಸ ಮಾಡಿಸ್ತಾರೆ, ಬಂಡವಾಳ ಹಾಕಿ ಕೆಲಸ ಮಾಡಿಸ್ತಾರೆ. ಕಟಿಂಗ್ ಒಬ್ಬರು, ಸ್ಟಿಚಿಂಗ್ ಒಬ್ಬರು, ಆ ಥರ ತಲೆ ಓಡಿಸಿ ಮಾಡ್ತೀನಿ ಅಂದರೆ ಎಲ್ಲನೂ ಮಾಡ್ಬೋದು. ಓಕೆನಾ? ಹಂಗಾಗಿ ಕಲ್ತಿದ್ರೆ ನಾವು ಆ ಥರ ಯಾವತ್ತಾದರೂ ಒಂದಿನ ಆಗ್ಬೋದು. ಅದಕ್ಕೋಸ್ಕರ ಇಲ್ಲ ಓದಿ ಮುಂದಕ್ಕೆ ಹೋಗ್ತಾರಾ, ಹೋಗ್ಲಿ ಬಿಡಿ, ಅದರಲ್ಲಾದರೂ ಆಗಲಿ. ಇದು ಕಲ್ತಿದ್ರೆ ಮುಂದಕ್ಕೆ ಯಾವತ್ತಾದರೂ ಒಂದಿನ ಎಲ್ಪ್ ಆಗುತ್ತೆ. ನಿಮ್ಮ ಬಟ್ಟೆಗಳು ನೀವು ಹೊಲ್ಕೊಳಕ್ಕಾದ್ರೂ ಯೂಸ್ ಆಗುತ್ತೆ. ಓಕೆನಾ? ಈ ರೀತಿ ಹೆಣ್ಮಕ್ಳಿಗೆ ಸ್ವಲ್ಪ ಟೈಲರಿಂಗ್ನ ಕಲಿಸಿ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಟೈಮ್ನ. ಈಗಿನಿಂದನೇ ಅವ್ರಿಗೆ ಒಂಥರ ತಿಳುವಳಿಕೆ ಹೇಳಿ, ಇದು ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು ಕಣಮ್ಮ, ಕಲ್ತ್ಕೋ, ನಮ್ಮ ಬಟ್ಟೆಗಳು ಹೊಲ್ಕೊಳ್ಳೋಣ ಅಂತ ಹೇಳಿ ಕಲಿಸಿ ಅವ್ರಿಗೆ ಪ್ರಾಕ್ಟೀಸ್ ಕೊಡಿ. ಓಕೆನಾ? ಇದನ್ನ ಹೇಳ್ಬೇಕು ಅಂತಲೇ ಇತ್ತು. ಹಂಗಾಗಿ ನನಗೆ ಹೇಳ್ಬೇಕು ಅನ್ಸೋದನ್ನ ಹೇಳಿದ್ದೀನಿ. ಇದನ್ನು ಎಷ್ಟು ಮಟ್ಟಿಗೆ ನೀವು ತಗೋತೀರಾ, ನಿಮ್ಮ ಮಕ್ಕಳಿಗೆ ಕಲಿಸ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನಂತೂ ಹೇಳಿದ್ದೀನಿ. ಇವಾಗ ನಾನು ಕಲಿತು ಇವಾಗ ನನ್ನ ಮಗಳಿಗೂ ಕಲ್ಸೋಕೆ ಹೋದೆ, ಆದರೆ ಅವಳು ಕಲ್ತಿಲ್ಲ. ಆದರೆ ನಾನು ಹೇಳಿಲ್ವ, ನನ್ನ ಮಗನಂತೂ ಬಿಡಲ್ಲ, ನನ್ನ ಫೀಲ್ಡ್ಗೆ ಹೇಳ್ಕೊತೀನಿ ಅವನ್ನ. ಓಕೆನಾ? ನನಗೆ ಆಗಿನಿಂದ ಇರೋದು ಅದೇ, ನನ್ನ ಜೊತೆಗೆ ಅವನ್ನ ಹಾಕೋಬೇಕು. ಅವನ್ನ ಹೊರ್ಗಡೆ ಎಲ್ಲೂ ಕಳಿಸ್ಬಾರ್ದು. ಅವನಿಲ್ಲೇ ನನ್ನ ಜೊತೆಲೇ ಈ ಕೆಲಸದ ಬಗ್ಗೆ ಇದನ್ನೇ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ನೋಡೋಣ ಮುಂದಕ್ಕೆ ಅವನದೂ ವೀಡಿಯೋ ಹಾಕ್ತೀನಿ. ಅವನೇನಾದ್ರು ಸ್ಟಿಚಿಂಗ್ ಮಾಡ್ತೀನಿ ಅಂದರೆ ಅದರದ್ದು ವೀಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಒಂದು ಸ್ವಲ್ಪ ಗಂಡು ಮಕ್ಕಳು ಸ್ವಲ್ಪ ಕೇಳಲ್ಲ, ಆದರೆ ಹೆಣ್ಮಕ್ಳು ಕೇಳ್ತಾರೆ ಸ್ವಲ್ಪ ಹೇಳಿದ್ರೆ. ಹಂಗಾಗಿ ಹೆಣ್ಮಕ್ಳಿಗೆ ಹೇಳಿ ಕಲಿಸಿ, ಅದರಿಂದ ಮನೆ ಕೆಲಸನೂ ಮಾಡಿಕೊಂಡು ಇದನ್ನು ಮಾಡ್ಬೋದು. ಓಕೆನಾ? ಹಂಗಾಗಿ ಇದೊಂದು ನಿಮ್ಗೆ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ. ಇವಾಗ ಯಾರೇ ತಂದೆ ತಾಯಿ ಆಗಲಿ ಈ ವಿಡಿಯೋ ನೋಡಿದರೆ ನಿಮ್ಮ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಇದನ್ನು ಟಚ್ ಕೊಡಿ. ಯಾರೇ ಆದರೂ ಅಷ್ಟೇ, ನಿಮ್ಮ ಮನೇಲಿ ಒಂದು ಹೆಣ್ಮಗು ಇದೆಯಾ, ಒಂಚೂರು ಓದಿದ್ರ ಜೊತೆಗೆ ಈ ಟೈಲರಿಂಗ್ನ ಟಚ್ ಕೊಡಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್.